ಬೆಳೆದಿದೆ. ಭಾರತ ರತ್ನ ಪ್ರೊಫೆಸರ್ ಏನನ್ನು ಕರ್ನಾಟಕ ಸರ್ಕಾರದ ಪರವಾಗಿ ಆಯ್ಕೆ ಕೂಡ ಎಲ್ಲರಿಗೂ ಕೊಡಲಿ ಅಂತೇಳಿ ನ್ಯಾನೋ ಟೆಕ್ನಾಲಜಿ ಇಡೀ ವಿಶ್ವಕ್ಕೆ ಅವಶ್ಯಕತೆ ಇದೆ. ನಮ್ಮ ವ್ಯವಸಾಯದಿಂದ ಹಿಡಿದು ಕ್ಲೈಮೇಟ್ ಚೇಂಜ್ ಇಂದ ಹಿಡಿದು ಎನರ್ಜಿಯಿಂದ ಹಿಡಿದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ತರದ ಪವರ್ ಸೆಕ್ಟರ್ ಎಲ್ಲ ಟೆಕ್ನಾಲಜಿ ಕೂಡ ಎಲ್ಲ ವಿಚಾರಕ್ಕೂ ಕೂಡ ಮಾನವನ ಬದುಕಿಗೆ ಬಹಳ ಅವಶ್ಯಕತೆ ಇದೆ. ಬೇರೆ ಬೇರೆ ಎಲ್ಲ ತರದಲ್ಲಿ ಕೂಡ ಇವತ್ತು ನ್ಯಾನೋ ಟೆಕ್ನಾಲಜಿನ ಬಹಳ ಚೆನ್ನಾಗಿ ಬಳಕೆ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಇಂಜಿನಿಯರ್ಸ್ ಎಲ್ಲ ನಾವು ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಇಂದಿಗೂ ಕೂಡ ದೊಡ್ಡ ಇವೆಂಟ್ ಅನ್ನು ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಇದು ಬಹಳ ವಿಶೇಷ. ವಿಶ್ವ ಸುಮಾರು ಬೇಕಾದಷ್ಟು ದೇಶಗಳಿಂದ ಮೊದಲ ಇಲ್ಲಿ ಪ್ರತಿನಿಧಿಗಳಾಗಿ ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಇದನ್ನ ಗಮನ ಸೆಳೀತಾ ಇದ್ದೀವಿ. ಸರ್, ಇವತ್ತು ಜನಾಂದೋಲನ ಯಾತ್ರೆ ಇದೆ, ಯಾವ ಸ್ವರೂಪದಲ್ಲಿ ಇರುತ್ತೆ ಸರ್, ಹೇಗಿರುತ್ತೆ ಅಂತ? ನೆಕ್ಸ್ಟ್ ಒಂದು 3,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. 400 ಕೋಟಿ ಹೆಚ್ಚಿಗೆ ಬಂದಿದೆ. ಬಹಳ ಒತ್ತಡ ಇದೆ. ನನಗೆ ನಮ್ಮ ಆಫೀಸರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಪಬ್ಲಿಕ್ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಕಲೆಕ್ಷನ್ಸ್ ಮಾಡ್ಕೋಬೇಕು, ಒಂದು ತಿಂಗಳಾರು ಎಕ್ಸ್ಟೆನ್ಷನ್ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಏನು ನಾವು 31 ಲಾಸ್ಟ್ ಡೇಟ್ ಹೇಳಿದ್ದು ಅದಕ್ಕೆ ಹೇಳಿದ್ದಾರೆ. ಬಹಳ ಒತ್ತಡ ಇದೆ. ಯಾಕೆಂದ್ರೆ ಸರ್ವರ್ ಡೌನ್ ಆಗಿತ್ತು ಅಂತ ಹೇಳಿ ಕೆಲವೆಲ್ಲ ಮಾಡೋಕ್ಕಾಗಿಲ್ಲ. ಕೆಲವೆಲ್ಲ ಚೆಕ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು 1 ತಿಂಗಳು ಎಕ್ಸ್ಟೆಂಡ್ ಮಾಡ್ತೇನೆ. ಎಕ್ಸ್ಟೆಂಡಿಂಗ್ 1 ಮಂತ್, ಲಾಸ್ಟ್ ಮಂತ್. ಸೊ ಈ ಫೆಸಿಲಿಟೀಸ್ನೆಲ್ಲ ಉಪಯೋಗಿಸ್ಕೊಳ್ಬೇಕು. ಕೆಲವು ಕರೆಕ್ಷನ್ಸ್ ಇದೆ. ಕೆಲವರೆಲ್ಲ ನಿಯತ್ತಕ್ಕೆ ಇಡ್ತಾ ಇರೋರಿಗೆ ಸ್ವಲ್ಪ ನಮಗೆ ಗೊತ್ತಿಲ್ಲದೆ ಕೆಲವು ಜಾಸ್ತಿ ಆಗಿದೆ ಅಂತವರೆಲ್ಲ ನಮಗೆ ಹೆಚ್ಚಿಗೆ ಕಟ್ಟಬೇಕು ಅಂತ ಅದನ್ನೆಲ್ಲ ರೆಕ್ಟಿಫೈ ಮಾಡೋಂಥ ವ್ಯವಸ್ಥೆ ಕೂಡ ಯಾರು ಹೆಚ್ಚಿಗೆ ಕಟ್ಟಿದ್ರೆ ನೆಕ್ಸ್ಟ್ ಕಟ್ಟುವಂತ ಸ್ವಲ್ಪ ಅದನ್ನು ರೆಕ್ಟಿಫೈ ಮಾಡೋದು ಕೆಲಸ ಮಾಡ್ತೀವಿ. ಸೊ ಯಾರು ಗಾಬರಿ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಬಟ್ 31st August ವಿಲ್ ಬಿ ದಿ ಲಾಸ್ಟ್. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಅದಕ್ಕೆ ಕಾನೂನಲ್ಲೇ ಬೇಕಾದಷ್ಟು ಅವಕಾಶವನ್ನು ನಾವು ಮಾಡ್ಕೊಳ್ತೀವಿ. ಸರ್, ರಾಮನಗರದಲ್ಲಿ ಪಾದಯಾತ್ರೆ ವಿರುದ್ಧವಾಗಿ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಿ. ಜನಾಂದೋಲನ ಹೆಂಗಿರುತ್ತೆ ಸರ್? ನೋಡ್ರಿ, ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಿ ಏನ್ ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನ ಬಯಲಿಗೆಳೆದುಕೊಳ್ಳಿಕ್ಕೆ ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನ ಹೇಳ್ತೀವಿ. ಎಲ್ಲ ಇದೆ. ಅದಕ್ಕೆ ನಾವು ಅವ್ರದ್ದೇನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡ್ತೀವಿ. ಒಂದೊಂದು ದಿನಕ್ಕೆ 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ, ಅವರು ಅದಕ್ಕೆ ಉತ್ತರ ಕೊಡ್ತೀವಿ. ನಮ್ದು ಕಾರ್ಯಕ್ರಮ ಇದೆ. ಸೊ ಈಗ ಜನತಾದಳದ ಬೇಸ್ ಹೊಂಟೋಯ್ತಿದ್ದು ಅದನ್ನ ಅವ್ರು ಉಳಿಸ್ಕೊಳಕ್ ಹೋದ್ರು. ತಿರುಗಿ ಅವ್ರಿಗೆಲ್ಲ ಎದುರಿಸಿ ಬದಲಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದು ಅವ್ರು ಬಿಟ್ಟು ಏನ್ ಗುಟ್ಟು ಸರ್, ಅದು ಪುನಃ ಪಾದಯಾತ್ರೆಗೆ ಜಾಯ್ನ್ ಆಗ್ತಿದೀನಿ ಅಂತ ಹೇಳಿದ್ರು. ಅವ್ರನ್ನೇ ಕೇಳ್ಕೊಬೇಕು. ನಮ್ಗೇನ್ ಗೊತ್ತು, ಅವ್ರನ್ನೇ ಕೇಳ್ಕೊಬೇಕು. ನಮ್ಗೆ ಹೇಳಿದ್ರೆ ಏನ್ ಹೇಳ್ತಾರೆ? ಮೊದಲು ಪಾದಯಾತ್ರೆಗೆ ಸಪೋರ್ಟ್ ಮಾಡಲ್ಲ ಅಂದ್ರು, ಆಮೇಲೆ ಮಾಡ್ತೀವಿ ಅಂದ್ರು. ಏನ್ ಸಂಧಾನ? ಆಯ್ತಪ್ಪ, ಅವ್ರಿಬ್ರು ಸೇರಿ ನಾವು ಹೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಿ. ನಾವು ಫಸ್ಟ್ ಇದಕ್ಕೆ ಹೇಳ್ಬೇಕು. ಫಸ್ಟ್ ನಮ್ಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ. ಏತಕ್ಕೆ? ನಿಮ್ದು ಹಿಂಗಿದೆ, ನಿಮ್ ಕಾಲದ ಹಿಂಗಿದೆ, ನೀವ್ ಇಂಥ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರು ಉತ್ತರ ಕೊಡ್ಲಿ. ಆಮೇಲೆ ನೆಕ್ಸ್ಟ್ ನಮ್ದು ಇಡೀ ರಾಜ್ಯದ
ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಇಡಿ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದೆ, ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರ್ಲಿ ಅವರು ಅಂತೇಳಿ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ನಂಗೆ ಮಾಹಿತಿ ಇದೆ ಅಂತ. ನನಗೆ ಆ ಮಾಹಿತಿ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದೀರಲ್ಲ. ನಾನು ಆಫೀಸರ್ ಕರ್ಕೊಂಡೋಗಿ ಸಿಎಂ ಹೆಸರು ಹೇಳೋದು ಹೇಳೋದು, ಡಿಕೆ ಹೆಸರು ಹೇಳುವಂಥದ್ದು, ಇನ್ನೊಂದು ಹೆಸರು ಹೇಳೋದು, ಇವೆಲ್ಲ ನೋಡ್ತಾ ಇದೀರಲ್ಲ. ನಾನು ನಂದೊಂದು ಪಟ್ಟಿ ಇದೆ, ಸಿಬಿಐ ಏನೇನ್ ಮಾಡ್ತಾ ಇದೆ, ಏನೇನಿಂತ ಅವ್ರು ಏನ್ ಎಫ್ಐಆರ್ ಹಾಕಿದ್ದಾರೆ ಅದನ್ನ ನಾನು ನಿಧಾನಕ್ಕೆ ಮಾತಾಡ್ತೀನಿ.